ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದ್ ಕಡೆ ಕುರ್ಚಿ ಕಿತ್ತಾಟ ಜೋರಾಗಿದೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಎಲ್ಲಿ ತನಕ ಅಂದರೆ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹಾರಲಿದ್ದಾರೆ. ಸದ್ಯದಲ್ಲೇ ಡಿ ಕೆ ಶಿವಕುಮಾರ್ ಅವರಲ್ಲೇ ಬೀಡು ಬಿಟ್ಟಿದ್ದಾರೆ. ಬಜೆಟ್ ಬೆನ್ನಲ್ಲೇ ಅದು ತೀವ್ರ ಸ್ವರೂಪ ಪಡ್ಕೊಳ್ತಿದೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯ ಪರಮಾಪ್ತ ಮಂತ್ರಿಗಳ ಇಬ್ಬರು ಮಿನಿಸ್ಟರ್ಸ್ ನಡುವೆ ಹೆಂಗೆ ಹೊತ್ತುಕೊಂಡಿದೆ ಬೆಂಕಿ ಅಂದರೆ, ಸರ್ಕಾರಕ್ಕೆ ಇದು ಮತ್ತೊಂದು ರೀತಿಯಲ್ಲಿ ಸಂಕಷ್ಟ ತಂದಿಡುತ್ತಾ. ಇಬ್ಬರು ಪ್ರಭಾವಿಗಳು, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇವರು ಪ್ರಭಾವ ನಡೆಯುತ್ತೆ, ಅಷ್ಟು ಪ್ರಭಾವಿಗಳು. ಆದರೆ ಈಗ ಹಾದಿ ಬೀದಿಯಲ್ಲಿ ಕಿತ್ತಾಡ್ಕೊಳ್ಳೋ ಮಟ್ಟಿಗೆ ಹೋಯ್ತಾ ಪರಿಸ್ಥಿತಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಯಾಕೆ ಹಾಗಾದರೆ ಈ ಮಂತ್ರಿ ತೊಡೆ ತಟ್ಟಿದ್ದಾರೆ, ಏನಾಗತ್ತೋ ಆಗಲಿ ನೋಡೇ ಬಿಡೋಣ ಒಂದು ಕೈ ಅನ್ನೋ ತನಕ ಸಿದ್ದರಾಮಯ್ಯನವ್ರಿಗೆ, ಅವರ ಪರಮಾಪ್ತರಿಗೆ ಸವಾಲು ಹಾಕದಂಗೆ ಕಾಣಿಸ್ತಾ ಇದೆ. ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗ CM. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಜ್ಯದಲ್ಲಿ ಈಗ ಬೈ ಎಲೆಕ್ಷನ್ ಕಾವೇರಿ ಬಿಟ್ಟಿದೆ. ಈ ಟಿಕೆಟ್ ಘೋಷಣೆಯ ಹಿಂದೆ ಎರಡೂ ಪಕ್ಷಗಳಲ್ಲೂ ಕೂಡ BJP, ಕಾಂಗ್ರೆಸ್ಸು, JDS ಎಲ್ಲ ಕಡೆನೂ ಇರುತ್ತೆ. BJP ಕಾಂಗ್ರೆಸ್ಸಲ್ಲಿ ಸಿಕ್ಕಾಪಟ್ಟಿ ಕಾಣಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ಜಟಾಪಟಿ ಈಗಾಗಲೇ ಸುಮಾರು ದಿನಗಳಿಂದ ನಡೀತಿದೆ. ಈಗ SS ಮಲ್ಲಿಕಾರ್ಜುನ್ ಮತ್ತು ಜಮೀರ್ ನಡುವಿನ ಕದನ ತಾರಕಕ್ಕೇರಿರೋದು. ಜಮೀರ್ ಅಹಮದ್ ಖಾನ್ ಅವರು ನೆನಪಿಸ್ತಿದ್ದಾರೆ, ಶಾಮನೂರು ಅವರು ಬದುಕಿದ್ದಾಗ ಈ ಕ್ಷೇತ್ರ ಅಲ್ಪಸಂಖ್ಯಾತರಿಗೆ ನನ್ನ ಬಳಿಕ ಬಿಟ್ಟುಕೊಡುವ ಭರವಸೆ ಕೊಟ್ಟಿದ್ರು, ಈಗ ಆದರೆ ತಪ್ಪೇನು ಅನ್ನೋ ರೀತಿಯಲ್ಲಿ ಸವಾಲು ಹಾಕಿದ್ದಾರೆ. ಆ ಸವಾಲು ಸ್ವೀಕರಿಸಿ ಮಲ್ಲಿಕಾರ್ಜುನ್ ಅವ್ರ ಕೌಂಟರ್ ಕೂಡ ಬಹಳ ಗಟ್ಟಿಯಾಗೇ ಇದೆ. ಯಾರ್ಯಾರೋ ಹೊರಗಡೆ ಅವರೆಲ್ಲ ಬಂದು ಇಲ್ಲಿ ಕೇಳಕ್ಕೆ ಯಾರವರು, ಇದು ನಮ್ಮ ಕ್ಷೇತ್ರ, ಅವ್ರು ಏನು ಮಾಡ್ತಾರೆ, ಯಾವನೋ ಬಂದು ಇಲ್ಲೇನು ಮಾಡ್ತಾನೆ ಅನ್ನೋ ತನಕ ಹೊರಗಡೆ ಅವರು ಇಲ್ಲಿ ತಲೆನೇ ಹಾಕಬೇಡಿ ಅನ್ನುವಂಥ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಜಮೀರ್ ಮತ್ತು ಮಲ್ಲಿಕಾರ್ಜುನ್ ನಡುವೆ ತಾರಕಕ್ಕೇರಿದೆ. ಮಾರಾಮಾರಿ ಅನ್ನೋ ಮಟ್ಟಿಗೆ ಮಾತಿನ ಚಕಮಕಿನೂ ನಡೀತಾ ಇದೆ. ಈಗ ರಾಜೀನಾಮೆಗೆ ಮುಂದಾಗಿದ್ದ ಮಲ್ಲಿಕಾರ್ಜುನ್, ಇದನ್ನು ನೋಡಿದ್ರಿ ಸುಮಾರು ದಿನಗಳ ಹಿಂದೆನೇ SS ಮಲ್ಲಿಕಾರ್ಜುನ್ ಅವರು ತನಗೆ ಕೆಲಸ ಕಷ್ಟ ಆಗ್ತಿದೆ ಅನ್ನೋ ಕಾರಣವನ್ನು ಕೊಟ್ಟು ರಾಜೀನಾಮೆ ಕೊಡೋಕೆ ಮುಂದಾಗಿದ್ರು. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ರು. ಇಲ್ಲಿ ಲಿಂಗಾಯತ ಸಮುದಾಯವನ್ನು ಕಡೆಗಣಿಸ್ತಿದ್ದಾರೆ ಅಂತ ತನ್ನ ಮಗ ಸಮರ್ಥಗೆ ಟಿಕೆಟ್ ತಗೊಳ್ಳೋಕೆ ಅವರು ಶತಾಯಗತಾಯ ತಮ್ಮ ಕ್ಷೇತ್ರದ ಹಿಡಿತ ಬೇರೆಯವ್ರಿಗೆ ಹೋಗಬಾರ್ದು. ಇದು ದಾವಣಗೆರೆ ಅಂದರೆ ಶಾಮನೂರು ಕುಟುಂಬ ಅಂದರೆ ಅಲ್ಲಿ ಸಂಪೂರ್ಣ ಹಿಡಿತಾನೆ ಅವರದ್ದು, ತಪ್ಪು ಹೋಗಲೇಬಾರ್ದು ಅಂತ ಹಠ ಹಿಡಿದಿದ್ದಾರೆ. ಬಟ್ ಜಮೀರ್ ತನ್ನ ಬಲವನ್ನು ರಾಜ್ಯವ್ಯಾಪಿ ವಿಸ್ತರಿಸ್ಕೊಳ್ಳೋದಕ್ಕೆ, ತಾನು ಇನ್ನಷ್ಟು ಬಿಗ್ ಲೀಡರ್ ಆಗೋದಕ್ಕೆ, ಟಿಕೆಟ್ ಮೇಲೆ ತನ್ನ ಹಿಡಿತ ಸಾಧಿಸೋದಕ್ಕೆ ಮುಂದಾಗಿದ್ದಾರೆ. ಸೊ ಜಟಾಪಟಿ ಜೋರಾಗಿದೆ. ಸಿದ್ದರಾಮಯ್ಯನವರ ಪರಮಾಪ್ತ ಬಣ, ಇವರೆಲ್ಲರೂ ಕೂಡ ಒಂದೇ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಸ್ಟ್ರಾಂಗ್ ಲೀಡರ್ಸು. ಒಂದು ಕಾಲದಲ್ಲಿ ಶಾಮನೂರು ಫ್ಯಾಮಿಲಿ ಅಂದರೆ ಕಾಂಗ್ರೆಸ್ಗೆ ಆಧಾರ ಸ್ತಂಭ ಇದ್ದಂಗಿತ್ತು. ಅಂತಹ ಫ್ಯಾಮಿಲಿಗೆ ಟಿಕೆಟ್ ಇಲ್ವ ಇವತ್ತು ಅನ್ನೋ ರೀತಿಯಲ್ಲಿ ಅವರ ಸಿಟ್ಟು. ಜಮೀರ್ ಅವ್ರದ್ದು ಈಗ ಅವರು ಓಡೋ ಕುದುರೆ ಆಗಿರೋದ್ರಿಂದ ಕಾಂಗ್ರೆಸ್ಸಲ್ಲಿ ಅವರು ಪಟ್ಟು ಸಡಲಿಸ್ತಾ ಇಲ್ಲ. ಸೊ ಸಿದ್ದರಾಮಯ್ಯ ಕ್ಯಾಂಪ್ ಅತ್ಯಾಪ್ತರ ನಡುವೆ ಈಗ ಸಂಘರ್ಷ ಜೋರಾಗಿರೋದು, ಬಿರುಕು ಭಿನ್ನಾಭಿಪ್ರಾಯ ಪಕ್ಷದ ಒಳಗಡೆನೆ ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆ. ಅವನ್ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವನ್ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಅವನ್ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವನ್ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಹೈಕಮಾಂಡ್ ಬಿಟ್ಟು ವಿಚಾರ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತೋ ಅದನ್ನು ನೋಡೋಣ. ಹೈಕಮಾಂಡ್ ಬಿಟ್ಟು ವಿಚಾರ. ಈಗ ಮತ್ತೆ ಉಗಾದಿ ಹಬ್ಬ ಬಂತು, ಉಗಾದಿ ಹಬ್ಬ ಮಾಡಿ ಹೊಸ ಚಂದ್ರ ನೋಡೋಣ. ಹೊಸ ಚಂದ್ರ ಅಲ್ಲಪ್ಪ, ಚಂದ್ರ ನೋಡಿ ಆಮೇಲೆ ಪ್ರಾರಂಭ ಮಾಡೋಣ. ಹೈಕಮಾಂಡರ್ ಹೆಂಗೆ ಹೇಳ್ತಾರೆ ಹಂಗೆ ದುಡಿಯೋಣ. ಅಂದರೆ ಸಾಕಷ್ಟು ಅಭಿಮಾನ ತಮ್ಮ ಪುತ್ರನ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ, ನಾನು ಕೇಳಕ್ಕೆ ಹೋಗಿಲ್ಲ. ಇನ್ನು ಮೀಟಿಂಗ್ ಕರೀತಾರೆ, ಕರೆದಾಗ ಏನು ಅಂತ ಕೇಳೋಣ. ಒಟ್ಟು ಸೂಕ್ತ ಅಭ್ಯರ್ಥಿ ಬೇಕು ನಮಗೆ. ನಮ್ಮವರೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸೂಕ್ತವಾದಂಥ ಅಭ್ಯರ್ಥಿಗಳನ್ನ, ನಮ್ದ್ರಾಗ ಒಮ್ಮತ ಐತಿ. ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಅವ್ರ ಕಾರ್ಯಕರ್ತರು ಅಭಿಪ್ರಾಯ ತೆಗೆದುಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ತೀವಿ. BJP ಅವ್ರು ಮೊನ್ನೆ ಹೊಡೆದಾಡ್ಯಾರಲ್ಲ ಅವ್ರವ್ರೆ, ಅದಕ್ಕೆ ಅವ್ರದ್ದು ಅವ್ರಿಗೆ ಬಿಟ್ಟಿರೋದು. ನಾವು ಅದಕ್ಕೆ ಮಾತಾಡೋಕೆ ಹೋಗಲ್ಲ. ಈ ಹರೀಶ್ ಮಾತಾಡ್ದಂಗೆ ಮಾತಾಡಲ್ಲ ನಾನು. ಏನೋ ಅದು ಅವ್ರ ಪಕ್ಷದಾರ ಅವ್ರು ನೋಡ್ಕೊಳ್ಳಿ, ಅವ್ರ ಪಾರ್ಟಿಯವ್ರು. ನಮ್ಮ ಪಾರ್ಟಿಯಾಗ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಅಭ್ಯರ್ಥಿನ ಆರಿಸಿ ಆಮೇಲೆ ಎಲ್ಲರೂ ಅವ್ರ ಮೇಲೆ ಬಿಡ್ತಾರೆ. ನಾನೇನು ಇಂಟರ್ಫಿಯರ್ ಆಗಲ್ಲ ಇದ್ರೆ ಬಿಟ್ಟು ಅವ್ರು ಯಾರು ಹೇಳ್ತಾರೆ ಅವ್ರ ನಿಲ್ಸೋಣ. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದವರು ನಮ್ಗೆ ಕೊಡ್ಬೇಕಂತ ಇದ್ದಾರೆ, ಮತ್ತೊಂದೆಡೆ ಸಮರ್ಥರಿಗೂ ಕೊಡ್ಬೇಕಂತೇಳಿ ಕೆಲವೊಂದಿಷ್ಟು ಇಫ್ತಾರ್ ಕೋಟ್ಗಳು ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ನಿಲ್ಬೇಕು ಅನ್ನೋದೈತಿ. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಎಲ್ಲರನ್ನೂ ಕುಂದಿಸ್ಕೊಂಡು ಅವ್ರವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ನಿರ್ಧಾರ ತೆಗೆದುಕೊಳ್ತಾರೆ. ಚುನಾವಣೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅಂತ ಆರೋಪ.
ತಿಳ್ಕೊಬೋದು, ಹೆಂಗಾರ ತಿಳ್ಕೊಳ್ಳಿ, ಅದ್ರಾಗೇನೈತಿ. ಈಗ ನೋಡಪ್ಪ, 91ರಾಗ ನನಗೆ 2001 2003 ತನಕ ಆಲ್ಮೋಸ್ಟ್ ಸೌತ್ನಾಗ 90% ಆಫ್ ದಿ ರೋಡ್ಸು ಕಾಂಕ್ರೀಟ್ ಮಾಡ್ಸೀನಿ ಏನೋ. ಆಮ್ಯಾಗ ವಾಟ್ರ್ ಆಗೈತಿ, ಸ್ಟ್ರಾಮ್ ವಾಟ್ರ್ ಡ್ರೈನು ನಾವು ಕಾಂಗ್ರೆಸ್ ಸರ್ಕಾರನ ಮಾಡಿದ್ದು. ಅತಿ ಹಿಂದುಳಿದ ಪ್ರದೇಶಗಳಲ್ಲಿ ನೀರು ನುಗ್ತಾಯಿತ್ತು. ಇವತ್ತೆಲ್ಲರೂ ನೀರು ನುಗ್ತತ ಇಲ್ಲ. ಈಗೇನು ನಮಗೆ ಬೇಕಾಗಿರೋದು ಈಗ 100 ಕೋಟ್ಯಾಗ ಎಲ್ಲೆಲ್ಲಿ ಸಣ್ಣ ಪುಟ್ಟ ಏನೇನು ಕೆಲಸ ಕಾರ್ಯಗಳಿದ್ವೋ ಅವನ್ನೆಲ್ಲ ಸರಿಪಡಿಸ್ಬೇಕು. ಆ ಒಂದು ನಿಟ್ಟಿನಾಗ ಈಗ ಮೇನ್ ಕಾಲುವೆ ಈಗ ಆಲ್ಮೋಸ್ಟ್ 60% 70% ಆಗೈತಿ. ಇನ್ನೊಂದು 30% ಐತಿ, ಅಂಥದ್ದು ತಗೋಬೇಕು. ಅವಾಗ ಏನಾಕತಿ, ಊರು ಸ್ವಚ್ಛ ಆಕತಿ. ಎಂಥ ಮಳೆ ಹೊಡೆದ್ರು ನಮಗೆ ಊರಿನಾಗ ಏನೂ ನೀರು ನುಗ್ಗಲ್ಲ. ಸಾಕಷ್ಟು ಈಗ ಮುಸಲ್ಮಾನರು ನಮಗೆ ಬೇಕೇ ಬೇಕಂತ ಇಲ್ಲ, ನಂತಾನು ಭಾಳ ಜನ ಬಂದು ಕೇಳಿದ್ರು. ಮನೆ ಹಿರಿಯರಾದಂಥ ನಮ್ಮ ನಾಯಕರಾದಂಥ ಶಾಮರು ಶ್ರೀಶಂಕರಪ್ಪ ಅವರೇ, ಚುನಾವಣೆಯಲ್ಲಿ ನಾನು ಕೊನೆಯ ಚುನಾವಣೆ ಇದು, ನನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದಾರಂತ ಭಾಳ ಜನ ಮುಖಂಡರು ನಂತಾನು ಬಂದಿದ್ರು. ಭಾಳ ಜನ ಮುಖಂಡರು ನಂತವನೇ ಬಂದು, ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ನಮಗೆಲ್ಲ ಆತ್ಮೀಯ ಇದ್ದವರು. ಅವ್ರು ಚುನಾವಣೆಯಲ್ಲೇ 2023 ಚುನಾವಣೆ ನನ್ನ ಕೊನೆಯ ಚುನಾವಣೆ, ಮುಂದೆ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಡಿಯೋ ಕ್ಲಿಪ್ ಸಮೇತ ನಾನು ತೋರಿಸ್ರು. ಇದರ ನಡುವೆ ಈಗ ಬಿಜೆಪಿಯಲ್ಲೂ ಜಟಾಪಟಿ. ದಾವಣಗೆರೆ ನಾಯಕರ ಜೊತೆ ಸಂಧಾನ ಪ್ರಯತ್ನ ಮಾಡಿದ್ರು, ವಿಫಲ ಆಯಿತು. ಯಡಿಯೂರಪ್ಪನವರು, ವಿಜೇಂದ್ರ ಅವ್ರ ಕಡೆಯಿಂದ ಪ್ರಯತ್ನ ಎಲ್ಲ ವಿಫಲ ಆಯಿತು. ಹರೀಶ್, ಅಲ್ಲಿ ಸಿದ್ದೇಶ್ವರು ಯಾರನ್ನೂ ಸಮಾಧಾನ ಮಾಡೋಕ್ಕಾಗ್ತಿಲ್ಲ. ಅಲ್ಲೂ ಟಿಕೆಟ್ ಆಕಾಂಕ್ಷಿಗಳು ಜೋರಾಗಿದ್ದಾರೆ. ಸೊ ಯಡಿಯೂರಪ್ಪನವ್ರು ಯಾವಾಗ ಘೋಷಣೆನೂ ಮಾಡಿಬಿಟ್ರು ಕೆಲವು ಹೆಸರುಗಳನ್ನು, ಆಗ ಆಕ್ರೋಶಕ್ಕೆ ಕಾರಣ ಆಯಿತು. ವಿಜೇಂದ್ರ ಮತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಈಗ ಕೂಗೆತ್ತಿದೆ ಮತ್ತೊಮ್ಮೆ ದಾವಣಗೆರೆ ವಿಚಾರದಲ್ಲಿ. ಸೊ ಇದು ಅನುಕೂಲ ಆಗುತ್ತೆ ತಮಗೆ ಅನ್ನೋ ರೀತಿ ಕಾಂಗ್ರೆಸ್ ನೋಡ್ತಿದೆ. ಮಲ್ಲಿಕಾರ್ಜುನ್ ಅವ್ರಿಗೆ ಒಂದು ಭಯ ಇತ್ತು, ಈಗ ಸಮರ್ಥ್ಗೆ ಟಿಕೆಟ್ ಕೊಟ್ಟರೆ ಅಲ್ಪಸಂಖ್ಯಾತ ಮತಗಳು ಆ ಕಡೆ ಹೋಗಿಬಿಡಬಹುದು, ಕಾಂಗ್ರೆಸ್ನ ಒಳಗಡೆನೆ ಒಡಕುಂಟಾಗಿರೋದ್ರಿಂದ ಸಮಸ್ಯೆ ಆಗುತ್ತೇನೋ ಅಂತ. ಈಗ BJPಯಲ್ಲಿ ಭಿನ್ನಾಭಿಪ್ರಾಯ ಸ್ಫೋಟವಾಗಿರೋದ್ರಿಂದ ಲಿಂಗಾಯತ ಮತಗಳನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಲ್ಲಿ ಏನು ಓಟು ಅವ್ರಿಗೆ ಹೋಗಬೇಕಿತ್ತು ಅದು ಕೂಡ ನಮಗೆ ಬರೋಕೆ ಈಸಿ ಆಗುತ್ತೆ. ಸೊ ಕಣ್ಣು ಮುಚ್ಕೊಂಡು ಸಮರ್ಥ ಗೆಲ್ತಾರೆ ಅನ್ನೋ ರೀತಿಯಲ್ಲಿ ವಾದ ಮಂಡಿಸೋದಕ್ಕೆ ಅವರು ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈಗ ಸಿದ್ದು ಪರಮಾಪ್ತರು ಕೈ ಮಿಲಾಯಿಸೋ ಹಂತಕ್ಕೆ ಹೋಗ್ತಿರೋದು ಮಾತ್ರ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ. ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ವಾರ್ ಬೇರೆ ನಡೀತಿರೋ ಹೊತ್ತಲ್ಲಿ ಒಬ್ಬೊಬ್ಬರು ಪ್ರಭಾವಿಗಳು ಯಾರನ್ನೇ ಕೈ ಬಿಟ್ರು ಅವ್ರ ಜೊತೆ ಸುಮಾರು ಜನ ಶಾಸಕರು ಇರ್ತಾರೆ ಅವ್ರ ಬೆನ್ನಿಗೆ. ಹಾಗಾಗಿ ಒಂದು ಟೀಮನ್ನೇ ಎದುರು ಹಾಕ್ಕೊಂಡಂಗೆ ಆಗಿಬಿಡುತ್ತೆ. ಈಗ ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜ್ DK ಕ್ಯಾಂಪ್ನ ಶಾಸಕರು ಅವರೆಲ್ಲ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತಿದ್ದಾರೆ. ಮಲ್ಲಿಕಾರ್ಜುನ್ ಮಾತಿಗೆ ಕಟ್ಟು ಬಿದ್ದರೆ ಸುಮಾರು ಜನ ಶಾಸಕರು ತಿರುಗಿ ಬೀಳ್ತಾರೆ ಸಿದ್ದರಾಮಯ್ಯನವರ ವಿರುದ್ಧ. ಜಮೀರ್ ಕ್ಯಾಂಪ್ನ ಸುಮಾರು ಶಾಸಕರು ಸಿಟ್ಟು ಮಾಡ್ಕೊಳ್ತಾರೆ. ಜಮೀರ್ ಮಾತಿಗೆ ಮಣೆ ಹಾಕಿದ್ರೆ ಶ್ಯಾಮ್ನವ್ರ ಕುಟುಂಬ ತಿರುಗಿ ಬೀಳುತ್ತೆ. ಸೊ ಈ ನಿರ್ಣಾಯಕ ಘಟ್ಟ, ಕುರ್ಚಿ ಉಳಿಸ್ಕೊಳ್ಳುವಂಥ ಘಟ್ಟದಲ್ಲಿ ಶಾಸಕರನ್ನ 8-10 ಜನ ಶಾಸಕರನ್ನು ಕೂಡ ತುಂಬ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಮುಖ್ಯಮಂತ್ರಿಗಳಿಗೆ ಇದು ನುಂಗಲಾರದ ತುತ್ತಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.